ಇನ್ನು ಲೋಕಸಭಾ ಎಲೆಕ್ಷನ್ನ ಪೀಕ್ ಟೈಮ್ನಲ್ಲೇ ಡಿಕೆಶಿ ಆಪ್ತನ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಸಾತನೂರು ಬ್ಲಾಕ್ ಕಾಯ್ ಅಧ್ಯಕ್ಷನ ಮನೆ ಮೇಲೆ ಐಟಿ ರೇಡ್ ಆಗಿರೋದು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಜಯ್ ದೇವ್ ಇವರ ಮನೆ ಮೇಲೆ ಐಟಿ ರೇಡ್ ಆಗಿರೋದು. ಅಕ್ರಮ ಹಣ ಸಂಗ್ರಹಿಸಿರೋ ಮಾಹಿತಿ ಹಿನ್ನೆಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮರಳೆ ಬೇಕುಪ್ಪೆ ಗ್ರಾಮದಲ್ಲಿರುವಂತಹ ವಿಜಯ್ ಮನೆ ಇಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸಂಬಂಧಿಸಿದಂತಹ ತಪ್ಪಲು ರೆಸಾರ್ಟ್ ಇದರ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಸುಮಾರು 15 ಅಧಿಕಾರಿಗಳ ತಂಡದಿಂದ ಒಂದು ರೇಡ್ ನಡೆದು ಅಲ್ಲಿಗ ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಜೊತೆಗೆ ವಿಜಯ್ ಪುತ್ರ ಅರುಣ್ ದೇವ್ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಂದು ಪೀಕ್ ಟೈಮ್ನಲ್ಲಿ ಎಲೆಕ್ಷನ್ನ ಪೀಕ್ ಟೈಮ್ನಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರುವಂತಹ ವಿಜಯ್ ದೇವ್ ಇವರು ಡಿಕೆಶಿ ಆಪ್ತ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಾತನೂರು ಬ್ಲಾಕ್ ಕೈ ಅಧ್ಯಕ್ಷ ಕೂಡ ಆಗಿದ್ದಾರೆ. ಇವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಇವರ ಪುತ್ರನ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಇದರ ಜೊತೆಗೆ ಇವರಿಗೆ ಸಂಬಂಧಪಟ್ಟಿರುವಂತಹ ತಪ್ಪಲು ರೆಸಾರ್ಟ್ ಇಲ್ಲೂ ಕೂಡ ಇವರು ದಾಳಿಯನ್ನು ಮಾಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಎಲ್ಲಾದರೂ ಅಕ್ರಮ ಹಣ ಸಂಗ್ರಹಿಸಿರುವಂತಹ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ಎಲ್ಲ ಒಂದು ಕಡೆ ಇರಬಹುದೇನೋ ಅನ್ನುವಂಥ ಒಂದು ಅನುಮಾನದ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡ್ತಿರೋದು. ಸದ್ಯಕ್ಕೆ ಡಿಕೆಶಿ ಆಪ್ತನಿಗೆ ಐಟಿ ಅಧಿಕಾರಿಗಳು ಒಂದು ಶಾಕ್ ಅನ್ನ ಕೊಟ್ಟಿರೋದು. ತಡರಾತ್ರಿ ಅವರ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ದಾಖಲಾತಿಗಳನ್ನ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಧಾರವಾಡದ ಮನೆಯೊಂದರಲ್ಲೇ ಬರೋಬ್ಬರಿ 18 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಐಟಿ ಅಧಿಕಾರಿಗಳ ದಾಳಿ ವೇಳೆ 18 ಕೋಟಿ ರೂಪಾಯಿ ಹಣವನ್ನು ಅವರು ಸೀಸ್ ಮಾಡಿದ್ದಾರೆ. ಬಸವರಾಜ್ ದತ್ತುಣ್ಣವರ್ ಎಂಬುವರ ಮನೆಯಲ್ಲಿ ಇಷ್ಟು ಭಾರೀ ಪ್ರಮಾಣದ ಹಣ ಪತ್ತೆಯಾಗಿರೋದು. ಇನ್ನು ಬಸವರಾಜ್ ಮನೆಯ ಲಾಕರ್ನಲ್ಲಿ ಕಂತೆ ನೋಟ್ ಕೂಡ ದಾಳಿ ವೇಳೆ ಪತ್ತೆಯಾಗಿದೆ. ಧಾರವಾಡದ ಅರ್ನ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 303ರಲ್ಲಿ ಒಂದು ಭಾರೀ ಪ್ರಮಾಣದ ಹಣ ಪತ್ತೆಯಾಗಿರೋದು. ಧಾರವಾಡ ನಗರದ ದಾಸನಕೊಪ್ಪ ಅರ್ನ ಅಪಾರ್ಟ್ಮೆಂಟ್ ಇಲ್ಲಿ ದಾಳಿ ಮಾಡಿದಂತಹ ವೇಳೆ ಲಾಕರ್ನಲ್ಲಿ ಕಂತೆ ನೋಟು ಪತ್ತೆಯಾಗಿದೆ. ಅಂದ್ರೆ 18 ಕೋಟಿ ರೂಪಾಯಿಯನ್ನ ಚುನಾವಣಾಧಿಕಾರಿಗಳು ಜೊತೆಗೆ ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿ ಒಂದು ಕಂತೆ ನೋಟನ್ನ ಗಂಟು ಕಟ್ಟಿಕೊಂಡು ಅಧಿಕಾರಿಗಳು ಅಲ್ಲಿಂದ ತೆರಳುತ್ತಿದ್ದಾರೆ. ಆ ಒಂದು ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, 18 ಕೋಟಿ ರೂಪಾಯಿ ಭಾರೀ ಪ್ರಮಾಣದ ಹಣ ಈ ಒಂದು ಟೈಮ್ನಲ್ಲಿ ಪತ್ತೆ ಆಗಿರೋದು. ಜೊತೆಗೆ ರಾಜಕೀಯ ಮುಖಂಡನ ಹೆಸರು ಕೂಡ ಒಂದು ತಾಳೆ ಹಾಕೊಂಡಿದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಈ ಹಣ ಯಾವ ಪಕ್ಷಕ್ಕೆ ಸೇರಿದ್ದು, ಯಾವ ವ್ಯಕ್ತಿಯ ಪರವಾಗಿ ಹಂಚಕ್ಕೆ ತಂದಿದ್ದು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆ ಕುರಿತಾಗಿನೇ ವಿಚಾರಣೆ ನಡೀತಾ ಇರುವಂತದ್ದು. ಅದಕ್ಕಿಂತ ಮೊದಲು ನೋಡೋದಾದ್ರೆ ಈ ಬಸವರಾಜ್ ದತ್ತುನವರು ಏನಿದ್ದಾನೆ, ಈತ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದುಮ್ಮವಾಡ ಗ್ರಾಮದವರು. ಇವರು ಅಕೌಂಟೆಂಟ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ಮಾಡ್ತಾರೆ. ಇವರು ಈ ಅಪಾರ್ಟ್ಮೆಂಟ್ ನಲ್ಲೇ ಈಗ ಕೋಟಿ ಹಣ ಪತ್ತೆ ಆಗಿರುವಂತದ್ದು. ಆರಂಭದಲ್ಲಿ ಇದು ಒಂದು ಲಿಕ್ಕರ್ ಮದ್ಯವನ್ನ ಅಲ್ಲಿ ಸಂಗ್ರಹಿಸಲು ಇಡಲಾಗಿದೆ, ಜನರಿಗೆ ಮತದಾರರಿಗೆ ಹಂಚೋದಕ್ಕೆ ಅನ್ನುವಂತ ಒಂದು ಮಾಹಿತಿಯ ಮೇಲೆ ಅಬಕಾರಿ ಅಧಿಕಾರಿಗಳು ಆ ಫ್ಲಾಟ್ ಮೇಲೆ 303 ಫ್ಲಾಟ್ ಏನಿದೆ ಅದ್ರ ಮೇಲೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮದ್ಯ ಸಿಕ್ಕೋದಿಲ್ಲ, ಬದಲಾಗಿ ಅಲ್ಲಿ ಸಿಕ್ಕಿರುವಂತದ್ದು ಕೋಟಿ ರೂಪಾಯಿಗಳು. ಆ ಹಣ ಸಿಕ್ಕ ತಕ್ಷಣ ಅವರು ಈ ಚುನಾವಣಾ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಏನಿದೆ ಅಲ್ಲಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವರು ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 18 ಕೋಟಿಗಿಂತಲೂ ಹೆಚ್ಚು ಹಣ ಅಲ್ಲಿರೋದು ಪತ್ತೆ ಆಗತ್ತೆ. ಅವರು ಕೂಡ ಪರಿಶೀಲನೆ ನಡೆಸ್ತಾರೆ. ನಂತರ ಬಸವರಾಜ್ ದತ್ತುನವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದ್ರ ನಡುವೆ ಐಟಿ ಅಧಿಕಾರಿಗಳಿಗೂ ಕೂಡ ಇನ್ಫಾರ್ಮೇಶನ್ ನೀಡಲಾಗಿದೆ. ಹಾಗಾಗಿ ಐಟಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಈ ಹಣ ಯಾವ ಮೂಲದ್ದು, ಎಲ್ಲಿಂದ ಬಂದಿದೆ ಮತ್ತು ಈ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿನೇ ಈ ಹಣ ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಸಿಕ್ಕಿರೋದ್ರಿಂದ ಇದಕ್ಕೆ ಹಲವು ಅನುಮಾನಗಳು ಹುಟ್ಟುಕೊಂಡಿರೋ ಹಿನ್ನೆಲೆಯಲ್ಲಿ ತೀವ್ರ ವಿಚಾರಣೆಯನ್ನ ಬಸವರಾಜ್ ಅವರನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ಇದು ಈ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಇದು ಯಾವ ಪಕ್ಷಕ್ಕೆ ಸೇರಿದ್ದು ಅಥವಾ ಯಾವ್ದಾರ ವ್ಯವಹಾರಕ್ಕೆ ಸೇರಿದ್ದು ಅಥವಾ ಯಾರ ಪರವಾಗಿ ಮತದಾರರಿಗೆ ಏನಾದರೂ ಹಂಚೋದಕ್ಕೆ ತಂದಿದ್ದ ಅಥವಾ ಚುನಾವಣೆ ಕೆಲಸಗಳಿಗೆ ಉಪಯೋಗ ಮಾಡೋದಕ್ಕೆ ತಂದಿದ್ದ ಅನ್ನುವಂಥದ್ದನ್ನ ಇನ್ನೂ ಕೂಡ ಪ್ರಶ್ನೆಗಳು ಹಾಗೆ ಉಳಿದಿದ್ದಾವೆ. ಈ ಪ್ರಶ್ನೆಗಳನ್ನ ಬಸವರಾಜ್ ಅವರು ಕೇಳ್ತಾ ಇರುವಂತದ್ದು. ಹಾಗಾಗಿ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ ರಾಹುಲ್. ರೈಟ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.